ಇವತ್ತು ನಾನು ಮಟನ್ ದಮ್ ಬಿರಿಯಾನಿ ನಮ್ಮ ಮನೇಲಿ ಹೇಗೆ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ, ರೈಸ್ ಎಷ್ಟು ಉದುರುದ್ರಾಗಿದೆ, ತುಂಬ ಹದವಾಗಿ ಅಷ್ಟೇ ರುಚಿಯಾಗಿ ಮಟನ್ ದಮ್ ಬಿರಿಯಾನಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಯಾರೆಲ್ಲ ನೋಡ್ತಿರೋ ಈ ರೆಸಿಪಿ ಎಲ್ಲೂ ಸ್ಕಿಪ್ ಮಾಡ್ದಲೆ ಸ್ಟೆಪ್ ಬೈ ಸ್ಟೆಪ್ ವಾಚ್ ಮಾಡಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಮೊದಲಿಗೆ ನಾನು 1 kg ಅಷ್ಟು ಮಟನ್ನ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ 3 ಸ್ಪೂನಷ್ಟು ಗಟ್ಟಿ ಮೊಸರು ತಗೊಂಡಿದ್ದೀನಿ. ಆಮೇಲೆ ಇದಕ್ಕೆ ಹೋಲ್ ಸ್ಪೈಸಸ್ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ, ಅರಿಶಿನ, ರೆಡ್ ಚಿಲ್ಲಿ ಪೌಡರ್, ಗರಂ ಮಸಾಲ ಪೌಡರ್, ಲವಂಗ, ಚಕ್ಕೆ, ಏಲಕ್ಕಿ, ಆಮೇಲೆ ಬ್ರೌನಾಗಿ ಫ್ರೈ ಮಾಡಿರೋ ಒಂದು 4 ಈರುಳ್ಳಿನ ಇಟ್ಕೊಂಡಿದ್ದೀನಿ. ಈಗ 2 ಈರುಳ್ಳಿಯಷ್ಟು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು 2 ಮೆಣಸಿನ್ಕಾಯಿ ಹಾಕ್ಕೊಂಡು ಅರ್ಧ ಲಿಂಬೆ ಜ್ಯೂಸು ತಗೊಂಡು ಇದನ್ನು ಅದಕ್ಕೆ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ನೀವು ಟ್ರೈ ಮಾಡಿ ನೋಡಿ. ಇದನ್ನು ಒಂದು ಕಡೆ ಎತ್ತಿಟ್ಕೊಂಡು ಇವಾಗ ಒಂದು ಕುಕ್ಕರ್ನ ಕಾಯಿಸ್ಕೊಂಡು ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಬೇಕಾಗುತ್ತೆ. ಎಣ್ಣೆ ಹಾಕ್ಕೊಂಡು ಈಗ ಮ್ಯಾರಿನೇಟ್ ಮಾಡಿ ಮಟನ್ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೋಬೇಕು. ಯಾರೆಲ್ಲ ನೋಡ್ತಾ ಇದ್ದೀರೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಆಮೇಲೆ ಇದನ್ನು ಒಂದು 2ರಿಂದ 3 ನಿಮಿಷ ಇದರಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದೇ ಎಣ್ಣೆಯಲ್ಲಿ. ನೋಡಿ ಚೆನ್ನಾಗಿ ಈಗ ಫ್ರೈ ಆಗಿದೆ 1-2 ನಿಮಿಷ. ಆಮೇಲೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ಮುಚ್ಚಿಬಿಟ್ಟು ಇದನ್ನು ಒಂದು 2ರಿಂದ 3 ವಿಷಲ್ ಮಟನ್ ನೋಡಿಕೊಂಡು ನೀವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಯಾರೆಲ್ಲ ನೋಡ್ತಾ ಇದ್ರೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಇದನ್ನು ಇವಾಗ ಬೇಯೋಕ್ಕೆ ಬಿಟ್ಬಿಟ್ಟು ನಾನು ಒಂದು ದೊಡ್ಡ ಪಾತ್ರೆಯಲ್ಲಿ 1.5 ಲೀಟ್ರು ಅಥವಾ 1 ಲೀಟ್ರು ನೀರು ಕಾಯಿಸ್ಕೊಂಡು ಇಟ್ಟಿದ್ದೀನಿ. ಅದಕ್ಕೆ ಜೀರಿಗೆ, ಚಕ್ಕೆ, ಏಲಕ್ಕಿ, ಕರಿ ಏಲಕ್ಕಿ, ಒಂದು ಪಲಾವ್ ಎಲೆ ಹಾಕ್ಕೊಂಡು ಕುದಿಯಕ್ಕೆ ಬಿಡೋಣ. ಇದು ನೋಡಿ ಇವಾಗ ನೀರು ಕುದೀತಾ ಇದೆ. ಆವಾಗ ನಾನು 3 ಕಪ್ಪಷ್ಟು ಅಕ್ಕಿನ, ಬಾಸ್ಮತಿ ಅಕ್ಕಿನ ಮೊದಲೇ ನೆನೆಸ್ಕೊಂಡು ಇಟ್ಕೊಂಡಿದ್ದೆ. ಇವಾಗ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಅಕ್ಕಿ ಒಂದು 80% ಅಷ್ಟು ಬೇಯಿಸ್ಕೋಬೇಕು. ಜಾಸ್ತಿ ಬೇಯಿಸ್ಕೊಳ್ಬೋದು. ನೋಡಿ ಇವಾಗ ಆಲ್ಮೋಸ್ಟ್ ಇದು ಆಗಿದೆ. ಇವಾಗ ಇದನ್ನು ನೀರಿಂದ ನಾವು ಎತ್ತಿಟ್ಕೋಬೇಕಾಗುತ್ತೆ. ಸ್ವಿಚ್ ಆಫ್ ಮಾಡಿಬಿಟ್ಟು ನೋಡಿ ಇಷ್ಟು ಅಕ್ಕಿ ಬೆಂದರೆ ಸಾಕು, ಜಾಸ್ತಿ ಬೇಯಿಸ್ಕೋಬೇಡಿ. ಆಮೇಲೆ ಎಲ್ಲ ಅಕ್ಕಿ ತೆಗೆದ್ಬಿಟ್ಟು ಒಂದು ಕಡೆ ಎತ್ತಿಟ್ಕೊಂಡ್ಬಿಟ್ಟು ಇವಾಗ ನಾನು ಒಂದು ದೊಡ್ಡ ಪ್ಯಾನ್ ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಈರುಳ್ಳಿ ಫ್ರೈ ಮಾಡಿರೋ ಪ್ಯಾನ್ ಅದು. ಅದರಲ್ಲಿ ಇವಾಗ ಲೇಯರಿಂಗ್ ಮಾಡ್ತಾಯಿದ್ದೀನಿ. ಫಸ್ಟ್ ಒಂದು ಮಟನ್ ಹಾಕ್ಕೊಂಡು 1 ಲೇಯರು, ಅದಕ್ಕೆ ಇನ್ನೊಂದು ಲೇಯರು ಮಾಡಿರೋ ಅರ್ಧದಷ್ಟು ಬಾಸ್ಮತಿ ರೈಸ್ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಯಾವ ರೀತಿ ಬಿರಿಯಾನಿ ಮಾಡ್ತೀರಾ ಕಾಮೆಂಟ್ ಮಾಡಿ ಹೇಳಿ. ಆಮೇಲೆ ಇದ್ರ ಮೇಲೆ ಫ್ರೈ ಮಾಡಿರೋ ಈರುಳ್ಳಿ ಮತ್ತು ಪುದೀನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಮತ್ತೆ ಇನ್ನೊಂದು ಲೇಯರು ಮಟನ್ನು. ಇದೇ ಥರ ಆಲ್ಟರ್ನೇಟಾಗಿ ಒಂದಾದಮೇಲೆ ಒಂದು ಮಾಡ್ಕೋಬೇಕಾಗುತ್ತೆ. ನಾನು 2 ಲೇಯರ್ ಮಾಡ್ತಾಯಿದ್ದೀನಿ. ಇದ್ರ ಮೇಲೆ ಮತ್ತೆ ರೈಸ್ ಹಾಕ್ಕೊಂಡು ಆಮೇಲೆ ಈರುಳ್ಳಿ ಫ್ರೈ ಮಾಡಿರೋದು, ಆಮೇಲೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಆಮೇಲೆ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಇದನ್ನು ಮುಚ್ಚಿಬಿಟ್ಟು ಒಂದು 15 ನಿಮಿಷ ಕಡಿಮೆ ಊರಿನಲ್ಲಿ ದಮ್ ಹಾಕ್ಕೋಬೇಕಾಗುತ್ತೆ. ನೋಡಿ 15 ನಿಮಿಷ ಆಗಿದೆ. ಆಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ರೈಸ್ ಫುಲ್ ಕುಕ್ಕಾಗಿದೆ.
ಎಷ್ಟು ಚೆನ್ನಾಗಿದೆ ಅಂತ. ರೈಸ್ ಎಷ್ಟು ಉದ್ದುದ್ದಾಗೆ ಒಳ್ಳೆ ಕ್ವಾಲಿಟಿ ಬಾಸ್ಮತಿ ರೈಸ್ ತೊಗೊಳ್ಳಿ, ಅವಾಗ ತುಂಬ ಚೆನ್ನಾಗಾಗುತ್ತೆ. ನೋಡಿ ಇವಾಗ ಮಟನ್ ದಮ್ ಬಿರಿಯಾನಿ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.